ಭಾರತ್ ಜೋಡೋ ಯಶಸ್ಸಿನ ನಂತರ ರಾಹುಲ್ ಗಾಂಧಿ ಅವರು ಈಗ ಮತ್ತೊಮ್ಮೆ ನಡೆಯೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಂದ ಮತ್ತೊಂದು ಮೆಗಾ ಯಾತ್ರೆ. ಭಾರತ್ ಜೋಡೋ ಯಾತ್ರೆ ಬಳಿಕ ಭಾರತ ನ್ಯಾಯ ಯಾತ್ರೆಯನ್ನು ಕೈಗೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಆದರೆ ಇದು ಪಾದಯಾತ್ರೆ ಅಲ್ಲ, ಬಸ್ ಯಾತ್ರೆ. ಮಣಿಪುರದಿಂದ ಮುಂಬೈ ತನಕ 6400 ಕಿಲೋಮೀಟರ್ ಒಟ್ಟು ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಭಾರತ್ ಜೋಡೋ ಪಾರ್ಟ್ 2 ಮಾಡೋದಕ್ಕೂ ಕೂಡ ತಯಾರಿ ನಡೀತಾ ಇದೆ, ಪಾದಯಾತ್ರೆ. ಅದರ ಮಧ್ಯೆ ಈಗ ಜನವರಿ ಟು ಮಾರ್ಚ್ ಇವರೇನು ಮಾಡ್ತಾ ಇದ್ದಾರೆ, ಬಸ್ನಲ್ಲಿ 6400 ಕಿಲೋಮೀಟರ್ ಯಾತ್ರೆ, ನ್ಯಾಯ ಯಾತ್ರೆ ಅಂತ ಕೈಗೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರು ಈಗ ತೀರ್ಮಾನವನ್ನು, ಅಂದರೆ AICC ಅವರು ತಗೊಂಡಿರ್ತಕ್ಕಂಥ ತೀರ್ಮಾನ, ಅದರಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಭಾಗವಹಿಸ್ತಾ ಇದ್ದಾರೆ. ಇದು ಅವರ ಮತ್ತೊಂದು ಮೆಗಾ ಯಾತ್ರೆ. ಲೋಕಸಭಾ ಚುನಾವಣಾ ಹತ್ತಿರ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಣಿಪುರದಿಂದ ಮುಂಬೈವರೆಗೆ ರಾಹುಲ್ ಗಾಂಧಿ ಅವರ ಬಸ್ ಯಾತ್ರೆ. ಒಟ್ಟು 65 ದಿನ, 6200 ಕಿಲೋಮೀಟ್ರು, 14 ರಾಜ್ಯ ಕವರ್ ಆಗುತ್ತಂತೆ. ಜನವರಿ 14ರಿಂದ ಮಾರ್ಚ್ 20ರವರೆಗೆ ಈ ಬಸ್ ಯಾತ್ರೆ, ಭಾರತ್ ನ್ಯಾಯ ಯಾತ್ರೆ ಹೆಸರಿನಲ್ಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಸಹಜವಾಗಿ ಭಾರತ ಜೋಡೋ ಸಂದರ್ಭದಲ್ಲಿ ಆಯಾ ರಾಜ್ಯಗಳಿಗೆ ಹೋದಾಗ ಹೇಗೆ ಅಲ್ಲಿನ ರಾಜ್ಯ ಕಾಂಗ್ರೆಸ್ ಅವರು ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದರು, ಅದೇ ರೀತಿ ಈಗಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಸಾಥ್ ಕೊಡ್ತಾರೆ. ನಾವು ಸಿದ್ಧರಿದ್ದೇವೆ ಹೆಸರಿನಲ್ಲಿ ನಾಳೆ ಇನ್ನೊಂದು ನಾಗ್ಪುರದಲ್ಲಿ ರ್ಯಾಲಿ, ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಎರಡೆರಡು ಯಾತ್ರೆಗಳಿಗೆ ಈಗ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ.